ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಣಮೀನು ಹಾಕ್ಕೊಂಡು ಹೇಗೆ ಬೆಂಡೆಕಾಯಿ ಸಾರು ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಲೋಳೆ ಎಲ್ಲ ಬಿಟ್ಕೊಳೋ ಮಟ್ಟ ಕ್ಲೀನಾಗಿ ಹುರ್ಕೋಬೇಕು. ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಹಾಗೆ ಅದೇ ಬಾಣಲಿಗೆ ಒಣಮೀನನ್ನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಅದರ ಸ್ಮೆಲ್ ಹೋಗೋ ಮಟ್ಟನೂ ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಅದರ ಸ್ಮೆಲ್ ಹೋದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ, 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಟೊಮೊಟೊ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆಯ ಹಸಿ ವಾಸನೆ ಹೋಗೋ ಮಟ್ಟ ಅದನ್ನು ಕ್ಲೀನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕೀಗ. ಅದಕ್ಕೆ ಸಾಂಬಾರು ಪೌಡರ್, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ 1 ಅವರ್ ನೆನೆಸಿ ಇಟ್ಕೊಂಡಿರೋ ಬೇಳೆನ ಹಾಕಬೇಕು. ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನಂತರ ಇದಕ್ಕೆ ಒಣಮೀನು ಹಾಕ್ಕೋಬೇಕು. ಆಮೇಲೆ ಬೆಂಡೆಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಕುದಿಸಬೇಕು. ಈಗ ರೆಡಿ ಆಯ್ತು.